बिस्मिल्लाहिर्रहमानिर्रहीम। अल्लाह या अल्लाह मालिक बिस्मिल्लाहिर्रहमानिर्रहीम। ಇದೆ ನೋಡ್ರಿ ನಮ್ಮ ಮನೆ. ಬಿಸ್ಮಿಲ್ಲಾಹಿರ್ರಹಮಾನಿರ್ರಹೀಮ್. ಅಲ್ಲ ಏನು ಮಾಡೋದು, ಪರಿಸ್ಥಿತಿ ಒಬ್ಬರೇ ಇರುವಂಥ ಸ್ಥಿತಿ ಬಂದೈತೆ ನಮ್ಗೆ. ಬಿಸ್ಮಿಲ್ಲಾ. ದಾರಿಗೆ ಐತಲ್ರಿ, ಹಿಂಗಾಗಿ ತುಂಬ ದುಡ್ಡು ಬೀಳ್ತೈತಿ ಮನೆಯೊಳಗೆ. ಅವ್ವ ಎಲ್ಲ ನೋಡ್ರಿ, ಇವತ್ತು ಈ ಮನೆಗೆ ಬಂದೀನಿ ನಾನು. ತುಂಬ ಅಂದ್ರೆ ತುಂಬ ದುಃಖ ಆಗುತ್ತೈತಿ. ಒಬ್ಬಾಕೆ ಇರ್ಬೇಕು ನಾ ಈ ಮನೆ ಒಳಗೆ. ಇವತ್ತು ಕಸ ಹೊಡ್ಕೊಂಡು ಮನೆಯೆಲ್ಲ ಸ್ವಚ್ಛ ಮಾಡ್ಕೊಂಡು ಹೋಗಿದ್ವಿ. ಇಲ್ಲ ನೋಡ್ರಿ, ತಕ್ಷಣ ಬಂದೆ ನಾನು. ನಮ್ಮ ಕುರಾನ್ ಐತಿ ಇಲ್ಲಿ. ಅಲ್ಲ, ನೀನೇ ದಾರಿ ತೋರಿಸಪ್ಪ. ಏನು ಮಾಡೋದು, ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ರೀ. ಯಾರಿಗೂ ಬರಬಾರ್ದು. ನಮಗೆ ಹೆಚ್ಚುವರಿ ಮಾಡಿ ನಮ್ಮದೆಲ್ಲ ನಮ್ಮ ಕುಟುಂಬವನ್ನು ದಿಕ್ಕಾಪಾಲ ಮಾಡಿದಂಥ ಆ ಅಧಿಕಾರಿಗಳಿಗೆ ದೇವರು ಮೆಚ್ಚಂಗಿಲ್ಲ. ಸ್ವಲ್ಪ ಒಂದು ಅವ್ರ ಹಿನ್ನೆಲೆ ನೋಡಲಿಲ್ಲ, ಅವ್ರ ಪರಿಸ್ಥಿತಿ ನೋಡಲಿಲ್ಲ. ಹೆಚ್ಚುವರಿ ಅಂಥೇಳಿ ನನ್ನ ಕ್ಲಾಸಿಗೆ 23 ಮಕ್ಕಳಿದ್ದು. ನನ್ನ ಕ್ಲಾಸಿನ 23 ಮಕ್ಕಳಿಗೆ ಎಲ್ಲ ವಿಷಯ ಹೇಳಿದ್ರೂ ಸಹಿತ ಉಸಿರುಗಟ್ಟುವಷ್ಟು ಕೆಲಸ ಇತ್ತು ನನ್ನ ವರ್ಗಕ್ಕೆ. ಅಷ್ಟಾದರೂ 23 ಮಕ್ಕಳಿಗೆ ಅವರ ಒಂದು ಆಳಕ್ಕೆ ಇಳಿದಂತ ಹೇಳುವಂಥದ್ದು ನನಗೆ ಅಷ್ಟೊಂದು ವರ್ಕ್, ಅಷ್ಟೊಂದು ಲೋಡ್. ದಿನಕ್ಕೊಂದು ಆದೇಶ, ದಿನಕ್ಕೊಂದು ನಿಯಮ. ಎಲ್ಲ ಸ್ತರದ ಮಕ್ಕಳಿಗೆ ನಾವು ಮುಟ್ಟಿ ಅವ್ರಿಗೆ ನ್ಯಾಯ ಕೊಡಿಸುವಂಥ ವ್ಯವಸ್ಥೆ ಎಲ್ಲ ನಾವು ಪ್ರಯತ್ನ ಮಾಡಿದ್ರೂ ಸಹಿತ ಈ 2 ಅಥವಾ 3 ಮಕ್ಕಳು ಕಡಿಮೆ ಆದರೆ ಹೆಚ್ಚುವರಿ ಅನ್ನುವಂಥ ಭೂತ ಕಟ್ಕೊಂಡು ನಮ್ಮನ್ನೆಲ್ಲ ಎತ್ತಿ ಒಗೆದುಬಿಡ್ತಾರೆ. ಈ 23 ಮಕ್ಕಳ ಗತಿ ಏನು ಹೇಳ್ರಿ? 23 ಮಕ್ಕಳಿಗೆ 6 ವಿಷಯ ಹೇಳೋರು ಯಾರ್ರಿ? ಅವ್ರ ಪರಿಸ್ಥಿತಿ ಏನು? ಸ್ವಲ್ಪ ಅಂದ್ರೆ ನಮ್ಮ ಸಂಬಂಧಪಟ್ಟವ್ರು ಯಾರೂ ಅರ್ಥ ಮಾಡ್ಕೊಳಂಗಿಲ್ಲ. ಕೊನೆಗೆ GPT ನಾವೆಲ್ಲ PhD ಶಿಕ್ಷಕರು ಇರುವಾಗಲೂ ಸಹಿತ, ನಾವೆಲ್ಲ ಜನರಲ್ ಟೀಚರ್ ಇರುವಾಗಲೂ ಸಹಿತ, ಎಲ್ಲ ಸಾಮರ್ಥ್ಯ ಇದ್ದವ್ರೂ ಸಹಿತ 20 ವರ್ಷದಿಂದ 25 ವರ್ಷದಿಂದ ಎಲ್ಲ ವಿಷಯವನ್ನು ನಾವು ಎಲ್ಲ ಸಬ್ಜೆಕ್ಟ್ಗಳನ್ನು ನಾವು ಎಲ್ಲ ಮಕ್ಕಳಿಗೆ ಹೇಳ್ಕೊತ ಬಂದಾಗಿಯೂ ಸಹಿತ ನಮ್ಮ ಜಾಗಕ್ಕೆ GPT ಶಿಕ್ಷಕರನ್ನು ತುಂಬ್ಕೊಂಡ್ಬಿಟ್ಟಾರ್ರಿ. ಹೀಗಾಗಿ ನಮ್ಮ PhD ಸ್ಥಳಗಳನ್ನು ತುಂಬಿಕೊಂಡ ತಕ್ಷಣ ನಮ್ಗೆ ಕಡಿಮೆ ಆದವು ರೀ. ನಾವು ತಾಲೂಕು ಬಿಟ್ಟು ಬರೋ ಪರಿಸ್ಥಿತಿ ಬಂದು ನಮ್ಮ ಇಲಾಖೆಯ ನಿಯಮಗಳು ಏನು ಯಾರಿಗೆ ಇವತ್ತು ಮನಸ್ಸಿಗೆ ಎಷ್ಟು ಕೆಟ್ಟಾಗೈತೆ ಅಂತಂದ್ರೆ, ಯಾರ ಸೂಕ್ಷ್ಮ ಮನಸ್ಸಿನವರಾಗಿದ್ರೆ ವಿಷ ತೊಗೊಂಡು ಸಾಯ್ಬೇಕು ನಾವು, ಎಲ್ಲರ ಬಾವಿಗೆ ಬೀಳ್ಬೇಕು ನಾವು. ನಮ್ಮ ಮಗನ ಬಿಟ್ಟು 23 ವರ್ಷದಿಂದ ನಮ್ಮ ಹರಿಯದ ಮಗನ ಬಿಟ್ಟು ನಾವು ಒಂದು ದಿವಸನೂ ಇಲ್ಲ, ತಾಯಿ ಮಗಳ ಒಟ್ಟಾಗಿ ಅಲ್ಲಿಲ್ಲ ನಾವು. ಇವತ್ತು ಅವ್ನಿಗೆ ಅಡುಗೆ ಮಾಡೋಕ್ಕೆ ಬರಲಿಲ್ಲ, ಅಡುಗೆ ಮಾಡೋಕ್ಕೆ ಬರೋದಿಲ್ಲ ಅವನಿಗೆ. ಆಮೇಲೆ ಈಗೆಲ್ಲ 2 ಬಟವಡೆ ನಮ್ಮದು, 2 ಗ್ಯಾಸು, 2 ಒಲೆ, 2 ಒರಳು, 2 ಎಲ್ಲ ನಮ್ದು 2 ಸಂಸಾರ ಆಗ್ಬೇಕೀಗ. ನನ್ನ ಮಗನಿಗೆ ಅಡುಗೆನ ಮಾಡೋಕ್ಕೆ ಬರೋಲ್ಲ, ಆದರೂ ನಾವೆಲ್ಲ ಇದು ನಮ್ಮ ಸ್ಥಿತಿ ರೀ. ಇವತ್ತು ರಾತ್ರಿ ನಾ ಈ ಮನೆಯೊಳಗೆ ಒಬ್ಬಾಕೆ ಇರಬೇಕು. ದೇವರ ಕಾಪಾಡಬೇಕು. ನನಗೆ ಕಸ ಹೊಡಿತೀನಿ. ಸಂಬಂಧಿಕರಿಗೆ ಎಲ್ಲರಿಗೂ ಕರೆದೆ ನಾನು. ಇನ್ನು ಮುಂದಿನ ವಾರ ಬರ್ತೀನಿ, ಹೆಚ್ಚು ವಾರ ಬರ್ತೀನಿ ಅಂತಾರೆ ಅವರು. ಅವಾಗ ನನ್ನ ಪರಿಸ್ಥಿತಿ ಟೈಮಿಗೆ ಬರ್ಲಿಕ್ಕಂದ್ರೆ ಏನು ಮಾಡೋದು? ಹೊಸ ಜಾಗ ಏನಾರು ದೆವ್ವ ಪವ್ವ ಇರ್ತಾವೋ ಏನೋ ಅಂತ ಭಯ ನನಗೆ, ಅಥವಾ ನೆಗೆಟಿವ್ ಎನರ್ಜಿ ಇರ್ತಾವೋ ಒಂದೊಂದು ಜಾಗದೊಳಗೆ, ಏನಾರ ಹುಲ್ಲು ಹಾಕ್ಕೊಂಡಿರ್ತಾರೆ ಅನ್ನೋ ಭಯ. ಆದರೆ ನಮ್ಮ ಮನೇಲಿ ಕುರಾನ್ ಐತಿ. ನಾ ಇನ್ನು ಮುಖಾನು ತೊಗೊಂಡಿಲ್ಲ ನೋಡ್ರಿ. ಕಸ ಹೊಡೆದು ನೆಲ ಒರೆಸಿ ನಮಾಜ್ ಮಾಡ್ತೀನಿ. ಹಾಲಂತರೂ ಸಿಗಲಿಲ್ಲ. ಇಲ್ರಿ, ನಂದು ಇಂಥ ಪರಿಸ್ಥಿತಿ ಐತಿ. ನೋಡೋಣ, ಇವತ್ತಿನ ನನ್ನ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಹೆಚ್ಚುವರಿ ಮಾಡ್ತಿರಲ್ಲ ಮಾಡಿರಿ, ಮುಂದೆ ಎಲ್ಲ ಇದ್ದವ್ರು ನೋಡಿ ಮಾಡಿದ್ರೆ ಚಲೋ. ನಮ್ಮದೆಲ್ಲ ಏನಪ್ಪ ಅಂತಂದ್ರೆ ಹೇಳೋಕ್ಕಾಗಲ್ಲ. ಕಸ ಹೊಡಿಯೋಣ್ರಿ ಈಗ.